flag hoisting ceremony. उन्यासीवां स्वाधीनता दिवस समारोह भारत का तिरंगा शान से लहरा रहा है और तिरंगे के लहराते ही आसमान की ओर निगाहें जाती हैं। इस वर्ष स्वाधीनता दिवस समारोह को अनोखा कलेवर प्रदान कर रहे हैं भारतीय वायुसेना के 2 Mi-17 हेलीकॉप्टर्स, एक राष्ट्रीय ध्वज लिए हुए आपके स्क्रीन पर फूलों की वर्षा करता हुआ, और दूसरा ऑपरेशन सिंदूर को दर्शाने वाला ध्वज लिए हुए इन हेलीकॉप्टर्स की कमान संभाल रहे हैं विंग कमांडर विनय पूनिया और विंग कमांडर आदित्य जायसवाल। The National Flag Guard smartly marching away. ಈಗಷ್ಟೇ ಪ್ರಧಾನಿ ಮೋದಿ ಫ್ಲಾಗ್ ಹೋಸ್ಟಿಂಗ್ ನೆರವೇರಿಸಿದ್ದಾರೆ. ದೇಶದ ಜನತೆನ ಇನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ವಾಯುಸೇನೆಯ ಮೂಲಕವಾಗಿ ಈಗಾಗಲೇ ಪುಷ್ಪ ನಮನವನ್ನು ಕೂಡ ಸಲ್ಲಿಸಲಾಯಿತು. ದೇಶದಾದ್ಯಂತ ಇವತ್ತು 79ನೇ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿದ್ದು. ಪ್ರಮುಖವಾಗಿ ಕೇಂದ್ರ ಬಿಂದು ಅಂತ ನೋಡೋದಾದ್ರೆ ದೆಹಲಿಯತ್ತ ಎಲ್ಲರ ಚಿತ್ತ ಈಗ ನೆಟ್ಟಿರುವಂಥದ್ದು. ತ್ರಿವರ್ಣ ಧ್ವಜಗಳಿಂದ ಕೆಂಪು ಕೋಟೆ ಕಂಗೊಳಿಸ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಈಗಷ್ಟೇ ಫ್ಲಾಗ್ ಹೋಸ್ಟಿಂಗ್ ನೆರವೇರಿಸಿದ್ದಾರೆ. ಧ್ವಜಾರೋಹಣ ಮಾಡೋದ್ರ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಈಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕೆಂಪು ಕೋಟೆಯಲ್ಲಿ ಗಣ್ಯಾತಿ ಗಣ್ಯರ ಸಂಭ್ರಮ ಮನೆ ಮಾಡಿರುವಂಥದ್ದು. ವಿವಿಧ ರೀತಿಯ ಕಾರ್ಯಕ್ರಮಗಳು ಕೂಡ ಇವತ್ತು ಜರುಗ್ತಾ ಇದೆ. ನಯಾ ಭಾರತ್ ಧ್ಯೇಯವಾಕ್ಯದೊಂದಿಗೆ ಈ ಬಾರಿ 79ನೇ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿದೆ. ಧ್ವಜಾರೋಹಣನ ಈಗಾಗಲೇ ಪ್ರಧಾನಿ ಮೋದಿ ನೆರವೇರಿಸಿದ್ದಾರೆ. ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜ ಈಗಾಗಲೇ ನಳನಳಿಸ್ತಾ ಇದೆ. ಇನ್ನು ರಾಷ್ಟ್ರ ಧ್ವಜವನ್ನು ಹಾರಿಸೋಕೆ ಪ್ರಮುಖವಾಗಿ ನೋಡೋದಾದ್ರೆ 105 mm ಲೈಟ್ ಫೀಲ್ಡ್ ಗನ್ಗಳೊಂದಿಗೆ 21 ಗನ್ ಸಲ್ಯೂಟ್ಗಳನ್ನು ಕೂಡ ನೆರವೇರಿಸಲಾಯಿತು. ಅಗ್ನಿವೀರ ವಾಯು ಸಂಗೀತಗಾರರಿಂದ ವಿಶೇಷ ಕೊಡುಗೆ ಕೂಡ ಸಲ್ಲಿಸಲಾಯಿತು. ಕೆಂಪು ಕೋಟೆಯ ಮೇಲೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳಿಂದ ಪುಷ್ಪ ವೃಷ್ಟಿಯೊಂದಿಗೆ ರಾಷ್ಟ್ರಗೀತೆಯನ್ನು ಕೂಡ ನೆರವೇರಿಸಲಾಯಿತು. ನಂತರ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ಯೇಯವಾಕ್ಯ ನೋಡೋದಾದ್ರೆ ನವ ಭಾರತ